ಇಂದಿಗೆ ನಮ್ಮ ಮದುವೆಯಾಗಿ 10 ವರ್ಷಗಳು ಕಳೆದಿವೆ. ಸರಿಯಾಗಿ 10 ವರ್ಷಗಳ ಹಿಂದೆ ಇದೇ ದಿನ ನಾವಿಬ್ಬರು ಬಾಳ ಸಂಗಾತಿಯಾಗಿದ್ದೆವು. ನಾನು, ನನ್ನ ಹೆಂಡತಿ ಸಿಂಧು ಮತ್ತು ನನ್ನ 8 ವರ್ಷದ ಧೃತಿ ಪುಟ್ಟ ಸಂಸಾರ. ಮದುವೆಯಾಗಿ 10 ವರ್ಷಗಳು ಹೇಗೆ ಉರುಳಿದೆವೋ ನಾನಂತೂ ತಿಳಿಯೆ. ಈ 10 ವರ್ಷದಲ್ಲಿ ನಮ್ಮಿಬ್ಬರ ನಡುವೆ ಬಂದ ಚಿಕ್ಕ ಪುಟ್ಟ ಮುನಿಸು, ಕೋಪ, ನೋವು, ನಲಿವು ಹೀಗೆ ಎಲ್ಲದರ ನಡುವೆಯೂ ನಮ್ಮ ಸಂಸಾರ ಈಗಲೂ ನೋಡಿದವರೆಲ್ಲ ಹೊಟ್ಟೆ ಕಿಚ್ಚು ಪಡುವಂತೆ ಇದೆ. 10 ವರ್ಷದ ಈ ಸುಖಿ ಸಂಸಾರದಲ್ಲಿ ಅದೆಷ್ಟು ನೋವು ನಲಿವುಗಳು ಬಂದು ಹೋದರೂ ನಮ್ಮ ಮದುವೆಯ ಮೊದಲ ರಾತ್ರಿಯ ನೆನಪುಗಳು ಮಾತ್ರ ಹೃದಯದ ಗೂಡಿನಲ್ಲಿ ಬೆಚ್ಚಗೆ ಇನ್ನೂ ಹಾಗೇ ಉಳಿದಿದೆ. ಅದಕ್ಕೆ ವಿಶೇಷ ಕಾರಣವೂ ಇರುವುದಷ್ಟೇ ನಿಜ. ನಮ್ಮಿಬ್ಬರದು ಮಧ್ಯಮ ವರ್ಗದ ಕುಟುಂಬದ ಜೊತೆಗೆ ಧರ್ಮ ಮತ್ತು ಧಾರ್ಮಿಕ ಮನೋಭಾವನೆಯುಳ್ಳ ಕುಟುಂಬವಾಗಿತ್ತು. ಹಾಗಾಗಿ ಗುರು ಹಿರಿಯರ ಅನುಮತಿಯಿಂದಲೇ ನಮ್ಮ ಮದುವೆ ನಿಶ್ಚಯವಾಗಿತ್ತು. ಅಷ್ಟೇನೂ ಹುಷಾರಿಲ್ಲದಿದ್ದರೂ BCom ಮುಗಿಸಿ ಪುಟ್ಟ ಕೆಲಸ ಮಾಡ್ತಿದ್ದ ನನ್ನನ್ನು MTech ಮಾಡಿದ ಹುಡುಗಿ ಮದುವೆಯಾಗಲು ಒಪ್ಪಿದ್ದು ನನಗೆ ಸ್ವಲ್ಪ ಅಚ್ಚರಿಯನ್ನು ಉಂಟು ಮಾಡಿತ್ತು. ತಂದೆ ತಾಯಿಯಿಲ್ಲದ ಅವಳು ಬೆಳೆದಿದ್ದೆಲ್ಲ ದೊಡ್ಡಪ್ಪನ ಮನೆಯಲ್ಲಿಯೇ. ನಿಶ್ಚಯವಾಗಿ ಒಂದೇ ತಿಂಗಳಲ್ಲಿ ಮದುವೆ ಇದ್ದರಿಂದ ಮನೆಯಲ್ಲೆಲ್ಲ ಓಡಾಟ ಜೋರಾಗಿತ್ತು. ಆಗಿನ ಕಾಲದಲ್ಲಿ ಮೊಬೈಲ್ ಇಲ್ಲವಾದ್ದರಿಂದ ಮಧ್ಯದಲ್ಲಿ ಸೀರೆ ಆರಿಸಲೆಂದು ಅವಳು ಬಂದಾಗ ಭೇಟಿಯಾಗಿದ್ದು ಬಿಟ್ಟರೆ ನಮಗೆ ಮಧ್ಯದಲ್ಲಿ ಮಾತನಾಡಲು ಅವಕಾಶ ಇರಲಿಲ್ಲ. ಹಾಗಾಗಿ ಒಬ್ರಿಗೊಬ್ರು ಅರಿಯಲು ಅವಕಾಶವೇ ಇಲ್ಲವಾಗಿತ್ತು. ಅಂತೂ ಇಂತೂ ತಿಂಗಳು ಕಳೆದು ಮದುವೆ ದಿನ ಬಂದೇ ಬಿಡ್ತು. ಇಷ್ಟರೊಳಗೆ ಗೆಳೆಯರೆಲ್ಲ ಬಂದು ಸಿಕ್ಕಾಪಟ್ಟೆ ಗೊಳುಹಿಕೊಂಡಿದ್ದಾಯಿತು. ಎಲ್ಲ ವಿಧಿವಿಧಾನಗಳೆಲ್ಲ ಹಿರಿಯರ ಉಪಸ್ಥಿತಿಯಲ್ಲಿ ವೇದ ಮಂತ್ರಗಳ ಘೋಷದಲ್ಲಿ ನಡೆದವು. ಕನ್ಯಾದಾನ, ಕಂಕಣ ಬಂಧನ, ಮಾಂಗಲ್ಯ ಬಂಧನ, ಹೋಮ, ಪಾಣಿಗ್ರಹಣ, ಸಪ್ತಪದಿ ಹೀಗೆ ಎಲ್ಲ ವಿಧಿಗಳೆಲ್ಲ ಸರಾಗವಾಗಿ ನಡೆದವು. ಊಟದಲ್ಲಿ ಒಬ್ರಿಗೊಬ್ರು ನೀಡಿದ ಕೈತುತ್ತು ಇನ್ನೂ ನೆನಪಿದೆ. ಸಂಜೆ ದೇವಸ್ಥಾನಕ್ಕೆ ಜೊತೆಯಾಗಿ ಹೋಗಿ ಕೈ ಮುಗಿದು ಮನೆಗೆ ಬರುವವರೆಗೂ ಇಬ್ಬರು ಮೌನವಾಗಿಯೇ ಇದ್ದು. ಮನೆಗೆ ಬರೋದ್ರೊಳಗೆ ಮನೆಯಲ್ಲಿ ಎಲ್ಲ ಗೆಳೆಯರ ಗಲಾಟೆ ಜೋರಾಗಿತ್ತು. ಏನೆಂದು ನೋಡಿದರೆ ನನ್ನ ಕೆಲ ಗೆಳೆಯರು, ಅವಳ ಕೆಲ ಗೆಳತಿಯರು ಹೀಗೆ ಎಲ್ಲ ಸೇರಿ ಮೊದಲ ರಾತ್ರಿಯ ತಯಾರಿಯನ್ನು ನಡೆಸ್ತಾ ಇದ್ರು. ರಾತ್ರಿಯ ಊಟದವರೆಗೂ ನಮ್ಮಿಬ್ಬರನ್ನ ಎಷ್ಟು ಪೀಡಿಸಿದರೆಂದರೆ ಅದು ಹೇಳತೀರ್ತು. ಹುಡುಗರ ಆಟಕ್ಕೆ ಕೆಲ ಹಿರಿಯರ ಸಪೋರ್ಟ್ ಬೇರೆ. ಇಷ್ಟಿದ್ದರೆ ಕೇಳಬೇಕೆ. ಊಟ ಮುಗಿದು ಸ್ನೇಹಿತರೆಲ್ಲ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳಿ ಹುಷಾರಪ್ಪ ಅಂತ ಕೋಣೆಗೆ ದಬ್ಬಿದಾಗ ಹೊತ್ತಾಗಿತ್ತು. ಸಿಂಗರಿಸಿದ ಮಂಚ, ಪುಟ್ಟದೊಂದು ದೀಪ, ಎಲ್ಲ ಬದಿಯಿಂದ ಹೂವಿನ ಹಾರಗಳು, ಮಲ್ಲಿಗೆ ಹೂಗಳ ಸುಗಂಧದ ಜೊತೆಗೆ ನನ್ನ ಎದೆ ಬಡಿತವೂ ಹೆಚ್ಚಾಗಿತ್ತು. ಗೆಳೆಯರ ಕಿವಿ ಮಾತುಗಳೆಲ್ಲ ಹಣೆಯ ಬೆವರಿನ ಜೊತೆ ಇಳಿದು ಹೋಗಿತ್ತು. ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಎಲ್ಲರಿಂದ ಬೀಳ್ಕೊಟ್ಟು ತಲೆ ಕೆಳಗೆ ಹಾಕಿ ಒಳಗೆ ಬಂದ ಅವಳನ್ನು ನೋಡಿ ಯಾವುದೋ ಸಿನಿಮಾದ ಸೀನ್ ನೆನಪಿಗೆ ಬಂತು. ಹಾಲಿನ ಲೋಟವನ್ನು ಕೈಗಿತ್ತ ಬದಿಗೆ ಕುಳಿತಾಗ ಈ ಸಿನಿಮಾಕ್ಕೆ ನಾನೇ ಹೀರೋ ಎಂಬುದು ಕೂಡ ಅರಿವಿಗೆ ಬಂದಿತ್ತು. ಮುಂದೇನು ಅನ್ನುವುದು ಇಬ್ಬರಿಗೂ ತಿಳಿಯದೆ 10 ನಿಮಿಷಗಳು ಮೌನದಲ್ಲೇ ಕಳೆಯಿತು. ಕೊನೆಗೆ ನಾನೇ ಗಂಟಲು ಸರಿ ಮಾಡಿಕೊಂಡು ಮಾತು ಶುರು ಮಾಡಿದೆ. ಇದು ನನಗೆ ಫಸ್ಟ್ ಟೈಮ್ ನೋಡು, ಸ್ವಲ್ಪ ಹೆದರಿಕೆ ಅಂತ ತೊದಲುತ್ತಲೇ ನೋಡಿದೆ. ಒಮ್ಮೆಲೆ ನನ್ನತ್ತ ತಿರುಗಿದವಳು ನಾನು ಸಾವರಿಸ್ಕೊಂಡು ನನ್ನ ಮಾತಿನ ಅರ್ಥ ಹಾಗಲ್ಲ ಎಂದೆ. ಮತ್ತೆ ತಲೆಗೆ ಕೆಳಗೆ ಹಾಕ್ದವಳು. ಮತ್ತೆ 5 ನಿಮಿಷ ಮೌನ. ನಾನೇ ಮತ್ತೆ ಮಾತಿಗಿಳಿದೆ. ನೀನು MTech ಓದ್ದವಳು, ಕಾಲೇಜೆಲ್ಲ ತಿರುಗಿದವಳು, ಇಷ್ಟು ಸೈಲೆಂಟ್ ಹೇಗೆ ಅಂದೆ. ನಿರುತ್ತರ. ನಾನೇ ಮತ್ತೆ ಯಾಕೆ ಸುಮ್ಮನಿದೆಯಾ, ಏನು ಮಾತಾಡಲ್ವಾ? ಏನೋ ಹೇಳಬೇಕೆಂದು ಹೊರಟವಳು ಮತ್ತೆ ಸುಮ್ಮನಾದ್ಲು. ಇರಲಿ ಪರವಾಗಿಲ್ಲ ಹೇಳು ಅಂದೆ. ಹಾಗೇನಿಲ್ಲ, ಕಾಲೇಜ್ ಅದು ಇದು ಅಂತ ತಿರುಗಿದ್ರು ನಾನು ಸ್ವಲ್ಪ ಸೈಲೆಂಟ್. ಮನೇಲಿ ಹೇಗೆ ಬೇಕೋ ಹಾಗೆ ಇರೋಕ್ಕೆ ಬಿಟ್ಟಿಲ್ಲ ಅಂತ ಕೊನೆಗೂ ಉಸಿರು ಬಿಟ್ಲು. ನೋಡು, ಇದು ಇನ್ಮೇಲೆ ನಿನ್ನದೇ ಹಕ್ಕಿನ ಮನೆ. ಇಲ್ಲಿ ನೀನು ಹೇಗೆ ಬೇಕೋ ಹಾಗಿರ್ಬೋದು, ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಆದರೆ ನಮ್ಮ ಸಂಪ್ರದಾಯಗಳನ್ನು ಸ್ವಲ್ಪ ಮಟ್ಟಿಗೆ ಅನುಸರಿಸ್ಕೊಂಡು ಹೋಗಬೇಕು ಅಷ್ಟೇ ಅಂದೆ. ಅನಪೇಕ್ಷಿತವಾದ ಮಾತಿಗೆ ನಸುನಕ್ಕು ತಲೆಯಾಡಿಸಿದ್ಲು. ಯಾಕೆ ನಗು? ಏನಿಲ್ಲ, ನನಗೆ ತುಂಬ ಖುಷಿಯಾಯಿತು. ಇಷ್ಟು ದಿನ ದೊಡ್ಡಪ್ಪನ ಮನೆಯಲ್ಲಿದ್ದೆ, ಎಷ್ಟಿದ್ರೂ ಕೊನೆಗೆ ಅಪ್ಪ ಅಮ್ಮನ ಥರ ಅಲ್ಲ ನೋಡಿ. ಆದರೆ ಈಗ ನೀವು ಇದು ನಿನ್ನ ಸ್ವಂತದ ಮನೆ ಅಂದ್ರಲ್ಲ, ಅಷ್ಟೇ ಸಾಕು ಎಂದು ಮುಗ್ಧವಾಗಿಯೇ ನುಡಿದ್ಲು. ನಾನಕ್ಕೆ. ಯಾಕೆ ನಗು ಅನ್ನುವಂತಿತ್ತು ಅವಳ ನೋಟ. ನೋಡು ಸಿಂಧು, ನೀನು ಈ ಮನೆಯ ಭಾಗ್ಯಲಕ್ಷ್ಮಿ ಆಗಬೇಕೆ.
ಅನ್ನೋದು ನನ್ನ ಆಸೆ. ಎಲ್ಲರ ಜೊತೆ ಹೊಂದ್ಕೊಂಡು ಈ ಮನೆಯ ಮಗುವಾಗಿ ನನ್ನ ಮುದ್ದು ಪತ್ನಿಯಾಗಿ ಇದ್ದರೆ ನನಗೆ ಮತ್ತೇನು ಬೇಡ ಅಂದಿದ್ದಕ್ಕೆ ಖಂಡಿತ ನಾನು ಪ್ರಯತ್ನಿಸ್ತೇನೆ. ಅತ್ತೆ ಮಾವ ನನಗೆ ತಂದೆ ತಾಯಿ ಇದ್ದಂತೆ, ಅವರನ್ನು ಚೆನ್ನಾಗಿ ನೋಡ್ಕೊಳ್ತೇನೆ. ನೀವೊಬ್ಬರು ಜೊತೆಗಿದ್ದರೆ ನನಗೆ ಯಾವುದೇ ಭಯ ಇಲ್ಲ ಎಂದು ನನ್ನ ಕೈ ಬಿಡೋದಿಲ್ಲ ತಾನೇ ಅಂತ ನನ್ನ ಕೈ ಹಿಡಿದ್ಲು. ಏನೋ ಹೊಸ ರೋಮಾಂಚನ ಮನದಲ್ಲಿ. ಬೆಳಿಗ್ಗೆ ಎಲ್ಲರೆದುರಿಗೆ ಪಾಣಿಗ್ರಹಣದಲ್ಲಿ ಕೈ ಹಿಡಿದಾಗ ಏನೂ ಅನಿಸಿರಲಿಲ್ಲ, ಆದರೆ ಈಗ ಏಕಾಂತದಲ್ಲಿ ಏನೋ ಹೊಸ ಅನುಭವ. ನನ್ನ ಮನದಲ್ಲಾದ ಬದಲಾವಣೆ ಅವಳ ಅರಿವಿಗೆ ಬಂದಿತ್ತು. ಆದರೂ ಹಿಡಿದ ಕೈ ಹಾಗೇ ಇತ್ತು. ನೋಡ್ಚಿನ, ಇವತ್ತು ನೀನು ಹಳೆಯ ಎಲ್ಲ ಬಂಧನವನ್ನು ಬಿಟ್ಟು ನನ್ನ ಜೊತೆ ಬಂದಿದೀಯಾ. ಮಾಂಗಲ್ಯಂ ತಂತುನಾ ನೀನ ಮಮ ಜೀವನ ಹೇತುನಾ ಕಂಠೆ ಬದ್ಯಾಮಿ ಸುಭಗೆ ಜೀವ ಶರದಃ ಶತಂ ಅಂತ ಮಾಂಗಲ್ಯ ಕಟ್ಟಿರೋದು 100 ವರ್ಷ ಸುಖವಾಗಿ ಬಾಳೋಣ ಎಂದು. ಅಗ್ನಿಯ ಸುತ್ತ ಪ್ರದಕ್ಷಿಣೆ ಹಾಕಿದ್ದು ನಾವಿಬ್ಬರು ಪ್ರೀತಿಯಿಂದ ಹೊಂದಾಣಿಕೆಯಿಂದ ಇರೋಣ ಅಂತ. ಧರ್ಮೇಚ ಅರ್ಥೇಚ ಕಾಮೇಚ ನಾತೀಚರಾಮಿ ಅಂದಿದ್ದು ಎಲ್ಲದರಲ್ಲೂ ನಿನ್ನ ಜೊತೆ ಸಮಪಾಲು ಹಂಚ್ಕೊಳ್ತೇನೆ ಅಂತ. ದೇವಾಗ್ನಿ ದ್ವಿಜರ ಸನ್ನಿಧಿಯಲ್ಲಿ ನಿನ್ನ ಕೈ ಹಿಡಿದಿರೋದು ಬಿಡ್ಲಿಕ್ಕಲ್ಲ. ಏನು ಚಿಂತೆ ಮಾಡಬೇಡ. ಮದುವೆ ಆದಮೇಲೆ ಇಡೀ ದಿನ ಗಂಡ ಅತ್ತೆ ಮಾವನ ಸೇವೆ ಮಾಡ್ಕೊಂಡಿರಬೇಕು ಅಂತ ಏನಿಲ್ಲ. ನನಗೆ ಹೋಗ್ರಿ ಬರ್ರಿ ಅಂತ ಕರಿಬೇಕು ಅಂತಾನೂ ಇಲ್ಲ. ಎಲ್ಲರೆದುರಿಗೆ ಬೇಕಾದ್ರೆ ಹಾಗೆ ಕರಿ, ಪರವಾಗಿಲ್ಲ. ಆದರೆ ನಾವಿಬ್ಬರೇ ಇರುವಾಗ ಹೋಗುವ ಅಂದರೆ ಸಾಕು. ಮುಂದೆ ಏನಾದರೂ ಕೆಲಸ ಮಾಡಬೇಕು ಅನಿಸಿದ್ರೆ ನಿನ್ನಿಷ್ಟ. ನಿನಗೆ ನಿನ್ನ ಕೆಲಸದಲ್ಲಿ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಹೆಂಡತಿ ಇಡೀ ದಿನ ಮನೇಲಿ ದುಡಿಬೇಕು, ಗಂಡ ಕೂತ್ಕೊಂಡು ತಿನ್ನಬೇಕು ಅನ್ನೋನು ನಾನಲ್ಲ. ಇದನ್ನೆಲ್ಲ ತದೇಕ ಚಿತ್ತದಿಂದ ಕೇಳ್ತಿದ್ದ ಅವಳ ಮೇಲೆ ಕರುಣೆ ಬಂದು ಬೋರಾಯ್ತಾ ಅಂದೆ. ಇಲ್ಲ ಇಲ್ಲ, ನಿಮಗೆ ನನ್ನ ಮೇಲೆ ಪ್ರೀತಿಗೆ ನಾನು ಚಿರಋಣಿ. ಇಷ್ಟು ಪ್ರೀತಿಸೋ ನನ್ನ ಮನದ ದೊಗುಡವನ್ನು ಅರಿಯೋ ಗಂಡ ಸಿಗ್ತಾರೆ ಅಂದ್ಕೊಂಡಿರಲಿಲ್ಲ. ಮದುವೆಯಾದ ಮೇಲೆ ಹೇಗೋ ಏನೋ ಅಂದ್ಕೊಂಡಿದ್ದ ನನಗೆ ಈಗ ಸ್ವಲ್ಪ ಸಮಾಧಾನವಾಯಿತು. ನಿಮ್ಮೆಲ್ಲ ನೋವು ನಲಿವಿನಲ್ಲಿ ಸಮಪಾಲು ಹಂಚಿಕೊಂಡು ಸದಾ ಸುಖವಾಗಿ ಬಾಳಲು ಖಂಡಿತ ಪ್ರಯತ್ನ ಪಡ್ತೀನಿ ಅಂತ ನನ್ನ ಪ್ರಶ್ನೆಗೆ ಸಹಜವಾಗಿಯೇ ಉತ್ತರಿಸಿದವಳು, ಈಗ ನಮ್ಮಿಬ್ಬರ ನಡುವಿನ ಅಂತರ ತುಂಬ ಕಮ್ಮಿಯಾಗಿತ್ತು. ಒಬ್ರಿಗೊಬ್ರು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೆವು. ಸಖ ಸಪ್ತಪದಿ ಭವ ಅಂತ ಜೊತೆಗೂಡಿ 7 ಹೆಜ್ಜೆ ಇಟ್ಟು ನಮ್ಮ ಈ ಸಂಬಂಧ ಸ್ನೇಹದಂತೆ ಇರಲಿ ಎಂದಿದ್ದು ನಮ್ಮಿಬ್ಬರಲ್ಲಿ ಸ್ನೇಹ ಭಾವ ಏರ್ಪಾಡಾಗಿತ್ತು. ಮದುವೆಯ ಮೊದಲ ರಾತ್ರಿ ಏನೇನೋ ಆಸೆ ಇಟ್ಕೊಂಡು ಬಂದ ನಿನಗೆ ನನ್ನ ಪುರಾಣ ಕೇಳಿ ಬೇಜಾರು ಬಂದಿರಬೇಕಲ್ವಾ ಅಂತ ಅದಕ್ಕೆ ಅವಳು ನಗುತ್ತಾ, ಆಸೆ ಆಕಾಂಕ್ಷೆಗಳು ಜೀವನವಿಡೀ ಇರೋದೆ. ಆದರೆ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಬಾಳಿದರೆ ಮಾತ್ರ ಆ ಆಸೆಗಳು ಸಹಜವಾಗಿ ಪೂರೈಸೋದು ಅಲ್ವೇ. ಇಡೀ ಜೀವನದ ನಿರ್ಧಾರವನ್ನು ಈ ರಾತ್ರಿಯಲ್ಲಿ ತೆಗೆದುಕೊಂಡ್ರೆ ಈ ರಾತ್ರಿಯ ಮಹತ್ವವೇ ಬೇರೆ ತಾನೆ. ಇಡೀ ದಿನದ ಜಂಜಾಟವನ್ನು ಮರೆತು ನಾಳೆಯ ಚಿಂತೆ ಬಿಟ್ಟು ಒಬ್ರಿಗೊಬ್ರು ನಮ್ಮ ಮನದ ಭಾವನೆಗಳನ್ನು 4 ಗೋಡೆಯ ಒಳಗೆ ಬಂಧಿಸಿ ಅರ್ಥೈಸಿಕೊಂಡರೆ ಬಾಳು ಸುಂದರವಾಗೋದು ಖಂಡಿತ. ದೇಹದಿಂದ ಒಂದಾದಂತೆ ಮನದಿಂದ ಒಂದಾಗೋದು ಈ ರಾತ್ರಿಯಲ್ಲಿ ಮಾತ್ರ ಸಾಧ್ಯ ಅಲ್ಲವೇ. ನನಗೆ ಅವಳ ಅರ್ಥಗರ್ಭಿತ ಮಾತುಗಳು ತುಂಬ ಹಿಡಿಸಿದ್ವು. ಸರಿಯಾಗಿ ಹೇಳಿದೆ ಚಿನ್ನ, ಆದರೆ ಪ್ರತಿ ರಾತ್ರಿಯೂ ಹೀಗೆ ಮಾತಾಡ್ತಾ ಹೋದರೆ ಹೇಗೆ ಅಂದೆ. ನನ್ನ ಮಾತುಗಳ ಗೂಢಾರ್ಥ ತಿಳಿದ ಅವಳ ಗಲ್ಲ ರಂಗೇರಿತು. 2 ಕೈಯಿಂದ ಮುಖವನ್ನು ಮೇಲೆತ್ತಿ ನಾಚಿದ್ರೆ ತುಂಬ ಸುಂದರವಾಗಿ ಕಾಣ್ತೀಯಾ ಅಂದೆ. ನಗುತ್ತಾ ಸೆಳೆದು ತಬ್ಬಿದ್ಲು. 4 ಗೋಡೆಯ ಹೊರಗೆ ಸಾವಿರಾರು ಚರ್ಚೆಗಳಾದರೆ 4 ಗೋಡೆಯ ಮಧ್ಯೆ ಬಾಹುಬಂಧನದಲ್ಲಿ ನಮ್ಮ ಮನದ ಮಿಲನವಾಗಿತ್ತು. ತನ್ನವಳ ಅಪರೂಪದ ರೂಪಕ್ಕೆ ಸೋತವ ಕುಳಿತಲ್ಲಿಂದಲೇ ತನ್ನ ತೋಳು ಚಾಚಿ ಚಿನಿ ಎನ್ನಲು ನಗುತ್ತಲೇ ಇನ್ನಿಲ್ಲದಂತೆ ತನ್ನವನ ಎದೆಗೂಡು ಸೇರಿತ್ತು. ಎದೆಗೂಡು ಸೇರಿದವಳ ಬಿಗಿದಪ್ಪಿದವ ಒಲವ ಧುಮುಕಿ ತನ್ನವಳ ಮಗುಲಿಗೆ ಉರುಳಿಸಿಕೊಂಡು ಅವಳ ತನು ಸೇರಿದ. ಆಕೆ ಕೂಡ ತನು ಸೇರಿದವನ ಬಿಗಿದಪ್ಪಿ ಅವನ ಇನ್ನಷ್ಟು ಮತ್ತಷ್ಟು ತನುವಿಗೆ ಒತ್ತಿಕೊಳ್ಳಲು ತನ್ನವಳ ತನುವಿನಿಂದಲೇ ಒಂದೇ ಒಂದು ಮುತ್ತು ಎಂದವ ತನ್ನವಳ ತುಟಿಗಳ ಸನಿಹ ತುಟಿಗಳನ್ನು ತರಲು ರೀ ಎಂದು ಅವನ ಎದೆಗೆ ಕೈ ಕೊಟ್ಟು ದೂಡುವ ಮುನ್ನವೇ
ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ್ದ. ಮೊದಮೊದಲು ಗಂಡನ ದೂಡಲು ಪ್ರಯತ್ನಪಟ್ಟ ವಧು ಅವನ ಸಿಹಿ ದಾಳಿಗೆ ಸೋತು ದೂಡುವುದ ನಿಲ್ಲಿಸಿ ಒಂದು ಕೈಯಲ್ಲಿ ತನ್ನವನ ನಡು ಬಳಸಿ ಮತ್ತೊಂದು ಕೈಯಲ್ಲಿ ಅವನ ಹಿಂದಲೆ ಬಳಸಲು ಹುಡುಗ ಮತ್ತೇರಿ ಹೋದ. ಆಸೆ ಮತ್ತು ಒಲವಿನ ಮುತ್ತಾಗಿ ತನ್ನವಳಿಗೆ ಪ್ರೀತಿಯಿಂದ ಮುತ್ತಿಡ್ತಿದ್ದವ ಅವಳ ತುಟಿಗಳ ಕಾಣದ ಮಧುವ ಮರಿದುಂಬಿಯಂತೆ ಹೀರುತ್ತಾ ಮಧು ಹೀರುವ ಭರದಲ್ಲಿ ಕೆಳತುಟಿ ಕಚ್ಚಿದ. ಗಂಡನ ಮುತ್ತಲ್ಲಿ ಮೈಮರೆತಿದ್ದ ಆಕೆ ಅವನ ಸಿಹಿ ನೋವಿಗೆ ಎಚ್ಚೆತ್ತು ಅಮ್ಮ ಎಂದು ಸಿಹಿಯಾಗಿ ನರಳುತ್ತಾ ಗಂಡನನ್ನ ದೂಡಿದ್ಲು. ಮಡದಿ ಸಿಹಿ ನರಳುವಿಕೆಗೆ ತನ್ನವಳ ತುಟಿಗಳನ್ನು ಬಿಟ್ಟು ಹಿಂದೆ ಸರಿದವ ಅವಳನ್ನು ನೋಡುತ್ತಲೇ ತನ್ನ ತುಟಿಗಳನ್ನು ಹೆಬ್ಬರಿನಲ್ಲಿ ತೀಡಿಕೊಳ್ಳಲು ವಧು ಕೂಡ ತನ್ನ ಸ್ಥಿತಿ ಮರೆತು ನಾಚಿ ಮುಖ ಮುಚ್ಚಿಕೊಂಡಿತು. ಅದ ಕಂಡವ ಇನ್ನಷ್ಟು ಬಯಕೆ ಹೊತ್ತು ಮುದ್ದು ಮಡದಿಯ ಬರಸೆಳೆದು ಬಿಗಿದಪ್ಪಿ ಹಾಸಿಗೆಗೆ ಉರುಳಿದ. ಆ ಬಂಧನದಿಂದ ನುಸುಳಲು ಕೂಡ ಜಾಗ ಇಲ್ಲದಂತಾಯಿತು. ಹಾಸಿಗೆಗೆ ಉರುಳಿದವ ನೇರ ತನ್ನವಳ ತನು ಸೇರಲು ಆಕೆ ಕೂಡ ಇನ್ನಿಲ್ಲದಂತೆ ತನ್ನವನ ತನುವಿಗೆ ಒತ್ಕೊಂಡಿತು. ಇನ್ನಷ್ಟು ತನ್ನ ತನುವಿಗೆ ಗಂಡನ ಬಿಗಿದಪ್ಪಲು ಹುಡುಗ ಇನ್ನಿಲ್ಲದಂತೆ ತನ್ನವಳ ನಡು ಬಳಸಿ ಅವಳ ತನುವಲ್ಲಿ ಸೇರಿದ್ದ. ಬೇಕಂತಲೇ ಬಳಸಿದ ನಡುವಲ್ಲಿ ಅಂಗೈಗೆ ಸಿಕ್ಕ ಅವಳ ಕಾಲಿ ನಡುವ ಗೆಲ್ಲಲು ನವಿರಾಗಿ ಕಂಪಿಸಿದ ವಧು ರೀ ಎಂದು ಮುದ್ದು ಮನೆದೊಡೆಯನ ಮೊಗವ ಬೊಗಸೆಯಲ್ಲಿ ತುಂಬಿಕೊಂಡು ಅವನ ಮುಖದ ತುಂಬ ಮುತ್ತಿಟ್ಟು ಮತ್ತಷ್ಟು ತನ್ನ ತನುವಿಗೆ ಒತ್ತಿಕೊಳ್ಳಲು ನಾಚಿಕೆಯಿಂದ ಮುಖ ರಂಗೇರಿತ್ತು. ತನ್ನವಳ ಸೌಂದರ್ಯಕ್ಕೆ ಸೋತು ಇಡೀ ರಾತ್ರಿ ತನ್ನವಳನ್ನು ಬಿಡುವಿಲ್ಲದೆ ಸೇರಿದ ತನ್ನ ಗಂಡನ ಕಾಟಕ್ಕೆ ಹುಡುಗಿ ಬೆವತು ನೀರಾಗಿದ್ಲು. ಆ ನೋವಿಗೆ ಹುಡುಗಿ ಕಣ್ಣಿಂದ ಕಣ್ಣೀರು ಧುಮುಕಿತ್ತು. ಅದನ್ನು ನೋಡಿದ ಆತ ತನ್ನ ಮುತ್ತಿನಿಂದಲೇ ಕ್ಷಮೆ ಯಾಚಿಸಿದ. ಇದೊಂದು ಬಾರಿ ಕ್ಷಮಿಸ್ಬಿಡು ಬಂಗಾರಿ, ಮತ್ತೆ ಯಾವತ್ತೂ ಇಷ್ಟೊಂದು ಕಾಡಿಸಲ್ಲ ಎಂದು ಕಣ್ಣು ಹೊಡೆದ. ಅವನ ರೀತಿಗೆ ನಾಚಿದ ಹುಡುಗಿ ಅವನ ಎದೆಯಲ್ಲಿ ಅಡಗಿದ್ಲು. ಇಬ್ಬರ ಮೈಮನ ಬೆರೆತಿತ್ತು. ಅವರ ಅರಿವೆಗಳು ಯಾವಾಗಲೂ ನೆಲದ ಪಾಲಾಗಿತ್ತು. ನಗ್ನ ದೇಹಗಳು ಒಂದಕ್ಕೊಂದು ಅಪ್ಪಿ ಮಲಗಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.